ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಟೈಟ್ಲು ತಮ್ನೆಲ್ಲು ನೋಡ್ದಂಗೆ ನಿಮಗೆ ನಾವು ಇವತ್ತೆಲ್ಲಿ ಹೋಗ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತೆ. ಎಸ್, ಇವತ್ತು ಸ್ಕಂದಗಿರಿ ಟ್ರೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಎಷ್ಟು ಗುರು, ಬೆಳಗ್ಗೆ 3 ಗಂಟೆಗೆ ಎದ್ದು ಹೊರಟಿದ್ದಾಯಿತು. ಇವಾಗ ಹತ್ತತ್ರ ಏರ್ಪೋರ್ಟ್ ಹತ್ರ ಇದ್ದೀವಿ. ಇಲ್ಲಿ ನಮ್ಮ ಬೈಕ್ ಇದೆ, ಇನ್ನೊಬ್ಬ ಫ್ರೆಂಡ್ ಬರಬೇಕು, ಅವ್ನಿಗೆ ವೇಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ನಮಗೆ ಅಲ್ಲಿ ಕ್ಲೌಡ್ ಬೆಡ್ಡಿಂಗ್ ಆಗುತ್ತಾ ಸಿಗುತ್ತಾ ಅಂತ ನೋಡೋಣ ಸ್ಕಂದಗಿರಿಲಿ. ಓಕೆ, ಲೆಟ್ಸ್ ಗೋ. ಇನ್ನೊಂದು 30 ಕಿಲೋಮೀಟ್ರ್ ಇದೆ ನಮ್ಮ ಟ್ರೆಕ್ ಬೇಸ್ ಪಾಯಿಂಟ್ಗೆ. ಈ ಟ್ರೆಕ್ದು ವಿಶೇಷತೆ ಏನಂದರೆ ಅಲ್ಲಿ ಒಂಥರ ಕ್ಲೌಡ್ ಬೆಡ್ಡಿಂಗ್ ಆಗುತ್ತೆ ಗೈಸ್. ಫುಲ್ಲು ನಾವು ಮೋಡದ ಮೇಲೆ ಇರೋ ಥರ ಫೀಲು. ನಮ್ಮ ಅದೃಷ್ಟ ಇದ್ದರೆ ಇವತ್ತದು ಸಿಗತ್ತೆ, ಇಲ್ಲ ಅಂದರೆ ಇಲ್ಲ, ಯಾವಾಗಲೂ ಸಿಗಲ್ಲ ಅದು ಆ ಥರ. ನಾವು ಹಾಸನಲ್ಲಿದ್ದಾಗ ಶ್ರೀಗಗುಡದಲ್ಲಿ ಸಿಗೋದು ಆ ಥರ. ನಾವು ಹೋಗ್ತಿದ್ವಿ, ನೈಟೇ ಹೋಗಿರ್ತಿದ್ವಿ. ಇಲ್ಲಿ ಅದೇ ಥರ ಕ್ಲೌಡ್ ಬೆಡ್ಡಿಂಗ್ ಸಿಗುತ್ತಾ ಅಂತ ನೋಡೋಣ ಬನ್ನಿ. ಇವಾಗ ನಿಮಗೆ ಡೈರೆಕ್ಟ್ ನಾನು ಟ್ರೆಕ್ ಬೇಸ್ ಪಾಯಿಂಟಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಬೇಕು, ಅಲ್ಲೋಗಿ ಸಿಗ್ತೀನಿ. ಬನ್ನಿ, ಇಲ್ಲೇ ಪಾರ್ಕಿಂಗ್ ಮಾಡಬೇಕು ಅಂತ. How to park our bike here. ಗೈಸ್, ಈ ಕಡೆಯಿಂದ ಬಂದು ಅಲ್ಲಿ ಬೈಕ್ ಪಾರ್ಕಿಂಗ್ ಇದೆ, ಇಲ್ಲಿ ದೇವಸ್ಥಾನ. ನಾವು ಹಿಂಗೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಈ ಕಡೆ ನಡ್ಕೊಂಡು ಹೋದ್ರೆ ನಮಗೆ ಅದು ಟ್ರೆಕ್ದು ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೋಡಿ ಗೈಸ್, ಅಷ್ಟು ಜನ ಬಂದವ್ರೆ. ರಶ್ ಇದೆ ಆ್ಯಕ್ಚುಲಿ, ಚೆನ್ನಾಗಿ ಆಗಲ್ಲ. ಇಷ್ಟು ಬೇಗ ಎದ್ದು ಬಂದವರಲ್ಲ ಸನ್ರೈಸ್ ಮಾಡೋಕ್ಕೆ. ವೀಕೆಂಡಲ್ಲಿ ಅಂತ ಫುಲ್ಲಾಗಿದೆ. ವೀಕೆಂಡ್ ಶನಿವಾರ ಭಾನುವಾರ ಫುಲ್ಲಾಗ್ಬಿಟ್ಟವ್ರು. ಮುಂಚೆನೆ ನಿನ್ನೆ ಫುಲ್ ಇತ್ತಲ್ಲ. ಓಕೆ, 300 ಮೀಟರ್ಸ್ ಹೋಗಿ ವೆಲ್ಕಮ್ ಬೋರ್ಡ್ ಅಂತ ಹಂಗಾಸ್ ಹೋಗ್ಬೇಕು ಗೈಸ್. ಕರೆಕ್ಟಾಗಿ ಹತ್ತಿದ್ರೆ ನಾವು ಅರ್ಧ ಗಂಟೆಲಿ ಹತ್ತೀವಿ. ಎಲ್ಲ ಒಂದು ಪ್ಲಾಸ್ಟಿಕ್ಕು ಬಿಡಲಿಲ್ಲ ಗುರು. ಎಲ್ಲ ಪ್ಲಾಸ್ಟಿಕ್ನು ಕಿತ್ತೆಸಿದ್ರು. ಫೋನಿಂದ ಕುಮಾರ ಪರ್ವತ ಅಲ್ಲೆಲ್ಲ ಪ್ಲಾಸ್ಟಿಕ್ ಕೌಂಟ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ನಮ್ಗೇನು ಜಾಸ್ತಿ ಟೈಮ್ ತೊಗೊಳಲ್ಲ, ಫುಲ್ ಯುವಕರೇ ಇದ್ದೀವಿ. ಮೇಲೆ ಹೋದ್ಮೇಲೆ ಸನ್ರೈಸ್ ನೋಡೋಕ್ಕಿರೋ ಖುಷಿ ಗೈಸ್. ಜಸ್ಟ್ ಒಂದು 4 ಕಿಲೋಮೀಟ್ರ್ಗೆ ಈಸಿ ಅಂತೂ ಇಲ್ಲ, ಸ್ವಲ್ಪ ಮೀಡಿಯಮ್ ಡಿಫಿಕಲ್ಟ್ ಇದೆ. ಒಂದು ಪ್ಲಾಸ್ಟಿಕ್ ಬಿಡಲಿಲ್ಲ ಅವರು. ಹೋಳಿಗೆ ಗಿಡ ಎಲ್ಲ ತಗೊಂಬಂದಿದ್ವಿ, ಬ್ಯಾಗಿಗೆ ಸುರಿದಿದ್ವಿ ವಾಪಸ್ಸಾಗಿ. ಗೈಸ್, ವೀಕೆಂಡಲ್ಲಿ ಈ ಟ್ರೆಕ್ನ 4:30ಗೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ 4:15ಗೆ ನಿಮಗೆ ಇಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಟ್ಟಕ್ಕೆ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ವೀಕ್ ಡೇಸಲ್ಲಿ ನಿಮಗೆ 5:30ಗೆ ಸ್ಟಾರ್ಟ್ ಆಗುತ್ತೆ. ಒಂದು ದಿನಕ್ಕೆ 150 ಜನಕ್ಕೆ ಮಾತ್ರ ಅಲೋ ಇರೋದು. 150 ಜನ ಮಾತ್ರ ನೀವು ಬರೋಕ್ಕೆ ಚಾನ್ಸ್. ಒಳ್ಳೆಯದದು, ಲಿಮಿಟೆಡ್ ಆಗಿಬಿಡೋದು, ಇಲ್ಲಾಂದರೆ ಜಾತ್ರೆ ಆಗಿಬಿಡುತ್ತೆ. ಹೋಗಿಲ್ಲ ಗೈಸ್, ಇದೆ ನೋಡಿ 300 ಮೀಟರ್ ಆದಮೇಲೆ ಲೆಫ್ಟ್ ಅಂದ್ರಲ್ಲ, ಇಲ್ಲಿ ಲೆಫ್ಟ್ ಹೋಗ್ಬೇಕು. ಒಂದು 300 ಮೀಟರ್ ಬಂದರೆ ಅಲ್ಲಿ ಗೇಟ್ ಇದೆ, ಅಲ್ಲಿಂದ ನಾವು ಲೆಫ್ಟಿಗೆ ಬರಬೇಕು. ಒಳ್ಳೆ ಹುಮ್ಮಸ್ಸಿನಿಂದ ಇವತ್ತಿನ ಟ್ರೆಕ್ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಲೇಟ್ ಆಯಿತು ಗೈಸ್, ಇನ್ನೂ ನಾವು ಬೇಗ ಬರೋಣ ಅಂದ್ಕೊಂಡ್ವಿ. ಒಂದು ಸ್ವಲ್ಪ ವಾರ್ಮಪ್ ಆಗಬೇಕು ಬಾಡಿ, ಆಮೇಲೆ ಮಸ್ತಾಗಿ ಹತ್ಬೋದು. ವಾರ್ಮಪ್ ಆಗೋವರೆಗೂ ತುಂಬ ಹಿಂಸೆ ಆಗುತ್ತೆ ಅಲ್ಲ. ಚಳಿ ಅಂತ 4 ಹಾಕ್ಕೊಂಬಂದಿದ್ವಿ ಒಳಗಡೆ. 2 ಜಾಕೆಟು 2 ಶರ್ಟು ಎಲ್ಲ ಕಿತ್ತೆಸಿತೀವಿ ನೋಡಿ ಈಗ. ಅಲ್ಲ, ಈ ಚಟ ಯಾವಾಗ ಹೋಗುತ್ತಂತೀನಿ ನಾನು. ಯಾವ ಚಟ ಹೇಳು? ಈ ಮೇಲ್ಗಡೆ ವಿಮಾನ ಅಥವಾ ಹೆಲಿಕಾಪ್ಟರ್ ಏನೋದ್ರೂ ಇನ್ನೂ ಹಿಂಗೆ ನೋಡ್ತೀವಿ, ಸಣ್ಣ ಹುಡುಗರ ಥರ. ಗೈಸ್, ಚಳಿ ಅಂತ 2-3 ಜರ್ಕಿನ್ ಹಾಕ್ಕೊಬಂದ್ವಿ. 1 ಕಿಲೋಮೀಟ್ರ್ ಬಂದಿಲ್ಲ, ಆಗಲೇ ಹೀಟ್ ಆಗ್ತಾಯಿದೆ ಬಾಡಿ. ಎಲ್ಲ ಬಿಟ್ಟು ಬ್ಯಾಗ್ ಒಳಗೆ ಇಡ್ತಾಯಿದ್ದೀವಿ ಗೈಸ್. ಕತ್ತಲು ಸರಿದು ಬೆಳಕು ಬರ್ತಾ ಇದೆ. ಇನ್ನೊಂದು 20 ಮಿನಿಟ್ಸ್ ಪೀಕ್ ರೀಚ್ ಆಗಿಬಿಡ್ತೀವಿ. ಗೈಸ್, ಸನ್ರೈಸ್ ಆಗಲಿಕ್ಕೆ ಇನ್ನೊಂದು 15 ನಿಮಿಷ ಟೈಮ್ ಇದೆ. ನಮಗೂ ರೀಚ್ ಆಗೋಕ್ಕೂ ಅಷ್ಟು ಟೈಮ್ ಬೇಕು. ದೂರ ಇಲ್ಲ, ಅಲ್ಲೇ ನೋಡ್ರಿ ಪೀಕ್. ಈ ಫಾಗೆಲ್ಲ ಏನು ಕಾಣಿಸ್ತಾ ಇದೆ ನಿಮಗೆ? ಆ ಫಾಗೆ ನಿಮಗೆ
ಆ ಕ್ಲೌಡ್ ಬೆಡ್ ಥರ ಕಾಣಿಸುತ್ತೆ ಮೇಲೆ ಹೋದ್ಮೇಲೆ. ಬನ್ನಿ ಗೈಸ್, ಹಿಂದ್ಗಡೆ ವ್ಯೂ ಹೆಂಗಿದೆ ನೋಡ್ರಿ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಎಷ್ಟೊತ್ತು ಬಂದು ಸುಸ್ತು ಹೋಗ್ಬಿಡ್ತು, ಇನ್ನೊಂಚೂರಿದೆ, ಇನ್ನೊಂದು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಸನ್ರೈಸ್ ನಮಗೆ ಇವತ್ತು ಈ ಕಡೆಯಿಂದ ಸಿಗತ್ತೆ. ಈಸಿ ಇದೆ ಅಂದ್ಕೊಂಡ್ವಿ ಗೈಸ್, ಅಂದ್ಕೊಂಡಷ್ಟು ಈಸಿ ಇಲ್ಲ. ಹಿಂಗೆಲ್ಲ ಹತ್ಕೊಬರ್ಬೋದು. ನೋಡಿದ್ರೆ ವ್ಯೂ ಓಪನ್ ಆಗ್ತೈತೆ. ಹೌದು ಜಸ್ಟ್ ಅಯ್ಯೋ, ಆಲ್ಮೋಸ್ಟ್ ಪೀಕ್ ಬಂದ್ವಿ ಗೈಸ್. ಇನ್ನೊಂದು ಸ್ವಲ್ಪ ಇದೆ, ಸ್ವಲ್ಪ ಅಂದರೆ ಇನ್ನೊಂದು 500 ಮೀಟ್ರ್ ಆಗುತ್ತೆ. ಒಳ್ಳೆ ಸನ್ರೈಸ್ ಸಿಗುತ್ತೆ. ಬನ್ನಿ, ಇವಾಗ ಇನ್ನೇನು ಸನ್ರೈಸ್ ಆಗ್ತಾಯಿದೆ, ಇಷ್ಟು ಬೇಗ ಹೊರಟ್ರು. ಬನ್ನಿ, ಇನ್ನೇನು ಆಲ್ಮೋಸ್ಟ್ ಬಂದು ನೋಡಿ, ಸ್ವರ್ಗದ ದಾರಿ ಇದ್ದಂಗಿದೆ. ಆ್ಯಕ್ಚುಲಿ ಬಿಗಿನರ್ಸಿಗೆ ಕಷ್ಟ ಆಗುತ್ತೆ ಈ ಟ್ರೆಕ್ಕು. ವಾಹ್, ಕ್ಲೌಡ್ ಬೆಡ್ಡಿಂಗ್ ಸಕ್ಕತ್ತಾಗಿದೆ ಗುರು. ಬನ್ನಿ ಗೈಸ್, ಬಿತ್ತು ನೋಡಿ ಸೂರ್ಯನ ಕಿರಣ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ, ಸ್ವರ್ಗದ ದಾರಿ. ವಾಹ್, ಎಷ್ಟೊತ್ತು ಸುಸ್ತು ಮಾಡ್ಕೊಂಡ್ಬಂದ್ರು ಬರ್ತು ಗೈಸ್. ಈಗ ರೀಚ್ ಆದ್ವಿ ಬೆಡ್. ಗೈಸ್, ಇದೇ ಸಮನ್ ಪಾಯಿಂಟ್, ಅಷ್ಟು ಪೀಕ್ ಪಾಯಿಂಟ್ ಸ್ಕಂದಗಿರಿದು. ಎಷ್ಟೊತ್ತು ತಗೊಂಡ್ವಿ ಟೈಮ್? ಹಾಂ, 6:30 ಸ್ಟಾರ್ಟ್ ಮಾಡಿದ್ದು, 1 hour ಬೇಕಾಯ್ತು ಬರೋಕ್ಕೆ. ಇಲ್ಲಿಂದ ಪ್ಯಾನೋರಮಿಕ್ ವ್ಯೂ ಸಿಗತ್ತೆ, ಬನ್ನಿ ನೋಡಿರಂತೆ. ಬ್ಯೂಟಿಫುಲ್ ಆಗಿದೆ. ಖಾಲಿ ಹತ್ತೋದಕ್ಕೂ ಒಂದು 10 kg ವೇಟ್ ಹಾಕೊಂಡು ಬ್ಯಾಗಲ್ಲಿ ಹತ್ಕೊಟ್ಟಕ್ಕೂ ಡಿಫ್ರೆನ್ಸ್ ಇದೆ ಗೈಸ್. ಗೈಸ್, ಇದೇ ನಮ್ದು ಸಮನ್ ಪಾಯಿಂಟ್ ನೋಡಿ, ಬ್ಯೂಟಿಫುಲ್ ಆಗಿದೆ. ಈಗ ಇಲ್ಲಿಂದ ಆ ಕ್ಲೌಡ್ ಬೆಡ್ ನೋಡಿ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಚೂರು ಲೇಟ್ ಆಯ್ತು ಗೈಸ್, ಒಂದು 15 to 20 minutes ಲೇಟ್ ಆಯ್ತು. ವರ್ತು ಮಾತ್ರ ವ್ಯೂ. ಸಮುದ್ರ ಕಂಡಂಗೆ ಕಾಣಿಸ್ತಾ ಇದೆ. ಬನ್ನಿ ಗೈಸ್, ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ ನೋಡಿರುತ್ತೆ. ಹಿಂದ್ಗಡೆ ನೋಡ್ಬೋದು ನೀವು, ಒಳ್ಳೆ ಕ್ಲೌಡ್ ಬೆಡ್ಡಿಂಗ್ ಕಾಣಿಸ್ತಾ ಇದೆ. ಯಾವ ಥರ ಅಂದರೆ ಈ ಬಾಹುಬಲಿ ಮೂವಿಲಿ ಅವಳು ದೇವಸ್ಥಾನ ಕರ್ಕೊಂಬರ್ತಾನೆ ಗೊತ್ತಾ, ಅದು ಸಾಂಗ್ ಇದೆಯಲ್ಲ ಬ್ರೋ, ಸೇಮ್ ಅದೇ ಥರ ಕಾಣಿಸ್ತಾ ಇದೆ. ಈ ದೇವಲೋಕದಲ್ಲಿ ಆ ದೇವತೆಗಳು ಬರ್ತಿರ್ತಾರಲ್ಲ, ಹಳೆ ಮೂವಿಲಿ ತೋರಿಸ್ತಾರೆ ನೋಡ್ರಿ, ಸೇಮ್ ಹಂಗೆ ಇದೆ.
ಟಾಪಲ್ಲಿ ಇಲ್ಲೊಂದು ಶಿವ ಟೆಂಪಲ್ ಇದೆ. ಆಫೀಷಿಯಲಿ ನಮ್ಮ ಟ್ರೆಕ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಬನ್ನಿ, ಇಲ್ಲೊಂದು ವ್ಯೂ ವಿತ್ ಪಾಯಿಂಟ್ ಇದೆ, ನೋಡ್ಕೊ ಬರೋಣ. ಬ್ಯೂಟಿಫುಲ್ ಆಗಿದೆ. ಮುಂದೆ ಆಳವಿದೆ. ಆದರೂ ಗೈಸ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಕುಂತ ಅಲ್ವಾ ಬ್ರೋ? ಒಂಥರ ವರ್ತ್ ಅಂದ್ಕೊಳ್ರಿ. ಈ ಬೆಳಗ್ಗೆ ಎದ್ದು ಬಂದು ಟ್ರೆಕ್ ಮಾಡಿ ಸನ್ರೈಸ್ ಟ್ರೆಕ್ಕು ಸಾಕಾಗಿರುತ್ತೆ. ನೋಡಿ ಹಿಂದೆ ಕ್ಲೌಡ್ ಬೆಡ್ ಕಾಣಿಸ್ತಾ ಮಸ್ತಾಗಿದೆ. ಹಾಂ, ತಂಡ್ಯಾಗ ತಿಂಡಿಲೇ ಬಂದು ನಿಜ ಸ್ಕಂದಗಿರಿ ಇಷ್ಟ ಆಯಿತು ಒಂಥರ. ನೀವು ಬೆಂಗಳೂರು ಅಕ್ಕಪಕ್ಕ ಇದ್ದರೆ ಟ್ರೈ ಮಾಡಿ. ಇಂಟ್ರಡಕ್ಷನ್ ಕೊಡಿ ಬ್ರೋ ನಿಮ್ದು ಹಂಗೆ ಒಬ್ಬೊಬ್ಬರೇ. ಫ್ರಮ್ ಹುಬ್ಳಿ ಚಂದನ್ ಬ್ರೋ ನೀವು ಹುಬ್ಳಿ ಬ್ರೋ ಶಶಿಕುಮಾರ್ ಅಂತ. ಪ್ರಶಾಂತ್ ಕೊಪ್ಪಳ ಸ್ಟಡಿಂಗ್ ಇನ್ ನೈಸ್. ಹಿಂಗೆ ನೈಸ್. ಒಳ್ಳೆ ಕಂಪ್ನಿ ಸಿಕ್ತು ಟ್ರೆಕ್ಕಿಗೆ. ಎಲ್ಲ ಉತ್ತರ ಕರ್ನಾಟಕ, ಎಲ್ಲ ಉತ್ತರ ಕರ್ನಾಟಕದವ್ರೆ. ನೋಡ್ರಿ ಇವಾಗ ಹೆಂಗೆ ಕಾಣಿಸ್ತೈತಲ್ಲಿ. ಉಡಾಳ್ ಮಂದಿ. ಇನ್ನೊಂದು ಈ ಜಾಗ ಬಿಟ್ಟು ಹೋಗೋಕ್ಕೆ ಮನ್ಸಾಗ್ತಿಲ್ವಲ್ಲ ಬ್ರೋ? ನಿಜ. ಪ್ರೇಮಿಗಳಿಗೊಂದು ಕಿವಿ ಮಾತು ನೋಡಿದೆ. ಸುಮಾರು ಕಪಲ್ಸು ಇಲ್ಲ ಕಿಸ್ ಮಾಡ್ತಾ ನಿಂತಿದ್ರು. ಫ್ಯಾಮ್ಲಿ ಎಲ್ಲ ಬಂದಿರ್ತಾರೆ, ಅವ್ರಿಗೆ ನೋಡೋಕೆ ಒಂಥರ ಕಸಿ ಬಿಸಿ ಆಗುತ್ತೆ. ಇಲ್ಲಿ ನಮ್ಮ ಆಂಜನೇಯ ಬೇರೆ ನೋಡ್ತವ್ರೆ. ಹಾಯ್ ಆಂಜನೇಯ. ಹಾಯ್. ನಾನು ವ್ಲಾಗ್ ಮಾಡೋದು ನೋಡ್ತವ್ರು ಆಂಜನೇಯ ಅವರು. ಅದೇ ಕಪಲ್ಸ್ ಎಲ್ಲ ಕಿಸ್ ಹೊಡಿತಾ ಇರ್ತಾರೆ. ಸ್ವಲ್ಪ ಕಪಲ್ಸ್ ಯಾರಾದರೂ ಬಂದರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರ್ರಿ. ಆ ಥರ ಕೆಲಸಗಳನ್ನ ಇಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲಿ ಬೇರೆ ಸಿಂಗಲ್ಸ್ಗೂ ತುಂಬ ಕಷ್ಟ ಆಗುತ್ತೆ ನೀವು ಆ ಥರ ಮಾಡೋದ್ರಿಂದ. ಅವ್ರಿಗೂ ಒಂದು ಫ್ಯಾಂಟಸಿ ಇರುತ್ತೆ, ಈ ಥರ ನೇಚರ್ ನೋಡಿಕೊಂಡು ಕಿಸ್ ಮಾಡೋಣ ಅಂತ. ನೋಡಿದೆ ಸುಮಾರು ಕಪಲ್ಸು ಆ ಥರ ಮಾಡ್ತಾಯಿದ್ರು. ಸರಿ ಅನ್ಸಲ್ಲ. ನೋಡಿ, ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಕಿವಿ ಮಾತು ಹೇಳ್ಬೇಕನ್ನಿಸ್ತು ಕಪಲ್ಸ್ಗೆ. ಓಕೆ ಗೈಸ್, ಇನ್ನೇನು ಇಲ್ಲಿಂದ ಹೊರಟ್ವಿ ಗೈಸ್. ನೋಡಿ ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ. ನಿಜ ಸಕ್ಕತ್ತಾಗಿದೆ. ಇಲ್ಲೆಲ್ಲ ಬಾಟ್ಲ್ ಎಷ್ಟು ತಗೋ ನೋಡಿ. ಪ್ಲಾಸ್ಟಿಕ್ ಬಾಟ್ಲು ಅಲೋ ಮಾಡ್ತಾರಪ್ಪ, ಅದು ಯಾಕಂತ ಗೊತ್ತಿಲ್ಲ. ಅದೊಂದು ಬ್ಯಾನ್ ಮಾಡ್ತಾರೆ. ಇಲ್ಲ ಕೌಂಟ್ ತಗೋಬೇಕು. ಪ್ಲಾಸ್ಟಿಕ್ ಬಾಟ್ಲು ಎಷ್ಟು ಹೋಗಿದೆ, ಎಷ್ಟು ಬಂದಿದೆ. ಮಾರ್ಪತ್ತಲ್ಲ ಅದು ಮಾಡ್ತಿದ್ರಪ್ಪ. ಹತ್ತದ್ ಮಾತ್ರ ಕಷ್ಟ ಅಲ್ಲ ಗೈಸ್, ಹಿಡಿಯೋದು ತುಂಬ ಕಷ್ಟ ಇದೆ. ಫುಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಮಾಡ್ಕೊಂಡು ಹಿಡಿಬೇಕು. ಹಿಲ್ ಡಿಸೆಂಡಿಂಗ್ ಆನ್ ಮಾಡಿ ಗೈಸ್. ಡೌನ್ ಇಳಿಬೇಕಾದ್ರೆ ಹೆಂಗೆ ಇಳಿಬೇಕು ಹೇಳಿ? ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರು ಇಳಿತಾರಲ್ಲ, ಹಿಂಗೆ ಸೈಡಲ್ಲಿ ಹಿಂಗೆ ಇಳಿಬೇಕು. ಅಂದಾಗಲೇ ಟ್ರ್ಯಾಕ್ಷನ್ ಸಿಗುತ್ತೆ. ಹಿಂಗೆ ನೆಟ್ಟಗೆ ಹೋದ್ರೆ ಬಿದ್ದ ಬಿಡ್ತೀರ. ಸಾಹಸ ಸಿಂಹ ಇಳ್ದಂಗೆ ಇಳಿಬೇಕು. ಹಿಂಗೆ ಇಳಿತವ್ರು ನೋಡಿ. ಇಲ್ಲಿಗ ಡೆಮೋ ತೋರಿಸ್ತವ್ರು ನೋಡಿ. ಅದೇ ಟಾಪಲ್ಲಿದ್ದೀವಿ ನಾವು. ಬೈಕ್ ನಿಲ್ಸಿದ ಜಾಗ ಅಲ್ಲಿ ಕಾಣಿಸ್ತಾ ಇದೆ. ಝೂಮ್ ಆದಷ್ಟು ಮಾಡ್ತೀನಿ, ಕಾಣಿಸಲ್ಲ. ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಗೆ ಹೋಗ್ಬೇಕು ನಾವು, ಹಿಂಗೆಲ್ಲ ಸುತ್ಕೊಂಡು. ಗೈಸ್ ಬೆಳಗ್ಗೆ ನಮ್ಮ ಬೇಸ್ ಪಾಯಿಂಟಿಗೆ ಬಂದು ಬೆಳಗ್ಗೆ ತೋರಿಸಿದ್ನಲ್ಲ ದೇವಸ್ಥಾನ ಇಲ್ಲಿದೆ ನೋಡ್ರಿ. ನಮ್ಮ ಬೇಬಿ ಅಲ್ಲಿ ಪಾರ್ಕ್ ಆಗಿದ್ದಾಳೆ.